ಏನಿದು? ಸಹಾಯ ಮಾಡ್ತಿದ್ದೀನಿ. ಬೇಕಾಗಿಲ್ಲ. ಸಹಾಯ ಮಾಡೋದ್ ಬೇಡ ಅಂತಿದ್ಯಾ ಇಲ್ಲ ನನ್ನೇ ಬೇಡ ಅಂತಿದ್ಯಾ? ನಾನೇನಲ್ಲ, ನೀನೇ ತಾನೇ ಬೇಡ ಅನ್ಕೊಂಡಿರೋದು. ಹಾಗ್ ನಾನ್ ಅನ್ಕೊಂಡಿಲ್ವಲ್ಲ. ಅನ್ಕೊಳ್ದೇನೆ ಅನುಮಾನ ಪಟ್ಯಾ? ಅನ್ಕೊಳ್ದಲ್ಲೇನೆ ನನ್ನಿಂದ ದೂರ ಹೋದ್ಯಾ? ದೂರ ಹೋದ್ನಾ? ಎಲ್ಲಿಗೆ ಹೋದೆ? ಹತ್ರದಲ್ಲೇ ಇಲ್ವಾ? ಮನುಷ್ಯರಾಗಿ ಹತ್ರ ಇದ್ರೂನು ಮನಸ್ಸುಗಳು ದೂರ ಇದೆ ಅಂತ ನನಗೆ ಈ ಮಧ್ಯೆನೆ ಎಲ್ಲ ಅರ್ಥ ಆಗಿದ್ದು. ಅದ್ಯಾ, ನೀನ್ ಹಾಗೆ ಮಾತಾಡ್ಬೇಡ. ಇರೋ ಮಾತನ್ನ ಕೇಳೋದಕ್ಕೆ ನಿನಗಿಷ್ಟೊಂದು ನೋವಾಗ್ತಿದ್ರೆ ಅನ್ಭವಿಸಿರೋ ನನಗೆ ಇನ್ನೆಷ್ಟು ನೋವಾಗುತ್ತೆ. ನನಗೆ ನಿನ್ ಮೇಲೆ ಪ್ರೀತಿ ಇಲ್ವಾ? ನೀನಂದ್ರೆ ಇಷ್ಟ ಇಲ್ವಾ? ಬೇಡ ಅದ್ಯಾ, ಇನ್ನ ಅದನ್ನ ಬಿಟ್ಟಾಕ್ಬಿಡು. ನಿನಗ್ ಸಾರಿ ಹೇಳೋಣ ಅಂತಾನೆ ಬಂದೆ. ಸಾರಿ ಆದ್ಯಾ. ಬಿಡು ಸೀನು. ಈ ಕೈನ ಇವಾಗಲ್ಲ, ಇನ್ಯಾವತ್ತೂ ಬಿಡಲ್ಲ. ಈ ಡೈಲಾಗ್ಸ್ಗೆಲ್ಲ ಏನ್ ಕಡಿಮೆ ಇಲ್ಲ. ಅನ್ಬೇಕಾಗಿರೋದನ್ನೆಲ್ಲ ಅಂದು ಸಾರಿ ಅನ್ಬಿಟ್ರೆ ಸರಿ ಹೋಗುತ್ತಾ? ಓಕೆ 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 ಓಕೆ, ಇದನ್ನೆಲ್ಲ ಮರ್ತು ಹೋಗಿ ನಾವು ಮತ್ತೆ ಫ್ರೆಶ್ ಆಗಿ ಲವ್ ಮಾಡೋಣವಾ? ಏನು? ಅದೇ, ಇಲ್ಲಿವರೆಗೂ ಇಬ್ಬರಿಗೂ ಪರಿಚಯನ ಇಲ್ದಿರೋ ಹಾಗೆ, ಇವಾಗ ತಾನೇ ಇಬ್ರು ಮೀಟ್ ಮಾಡಿರೋ ಹಾಗೆ, ಇಷ್ಟರಲ್ಲಿ ನಾನ್ ನಿನ್ನ, ನೀನ್ ನನ್ನ ನೋಡ್ತಿರೋ ಹಾಗೆ. ಒಂದು ಸಲ ಪ್ರೀತಿಸಿದ್ದಕ್ಕೆ ಹೀಗೆಲ್ಲ ಆಯ್ತು, ಇನ್ನೊಂದ್ಸಲ ಪ್ರೀತಿಸ್ಬೇಕಾ? ಆದ್ಯಾ, ಹೊಸದಾಗಿರುತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕಿಂತ ಮುಂಚೆ ಪ್ರೀತಿಸೋದಕ್ಕಿಂತ ಅರ್ಥ ಮಾಡ್ಕೊಂಡ್ಮೇಲೆ ಪ್ರೀತಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನ್ ನಿನಗೆ ಅರ್ಥ ಆಗಿಲ್ವಾ? ಛೆ, ರೈಮಿಂಗ್ ಚೆನ್ನಾಗಿದೆಯಲ್ಲ ಅಂತ ಹಾಗಂದೆ ಅಷ್ಟೇ. ನಾವ್ ಹೇಳೋ ಮಾತುಗಳು ಬಾಯಿಂದ ಅಲ್ಲ, ಮನಸ್ಸಿಂದ ಬರುತ್ತೆ. ಸಾರಿ ಹೇಳದ್ನಲ್ಲ. ನನ್ ಮೇಲ್ ಕೋಪ ಹೋಗೋದಕ್ಕೆ ಒಂದೊಳ್ಳೆ ಕತೆ ಹೇಳ? ಬೇಡ ಬೇಡ. ಬೇಡ ಅಂದ್ರೆ ಹೆಣ್ಮಕ್ಳ ಪ್ರಕಾರ ಅದು ಉಲ್ಟಾ ಅಲ್ವಾ? ನೋ ಅಂದ್ರೆ ಎಸ್ ಅಂದಂಗೆ ಅಲ್ವಾ? ಓಕೆ, ಕೇಳಿಸ್ಕೊ. ಆಗ್ತಾನೆ ಬೆಳಗಾಗ್ತಾ ಇದೆ, ಸಾಯಂಕಾಲ ಕತ್ಲಾಗಿದೆ. ಬೆಳಗ್ಗೆ ನಾನು ನಿನ್ನ ನೋಡ್ದೆ, ಸಾಯಂಕಾಲದ ಕತ್ಲಲ್ಲಿ ನಾನು ನನ್ನನ್ನೇ ಹುಡುಕ್ತೆ. ಸುಸ್ತಾಗಿ ನಿದ್ದೆ ಮಾಡ್ದೆ, ನಿದ್ದೆಯಲ್ಲಿ ನನ್ನ ನೋಡ್ದೆ, ಅಷ್ಟೇನಾ? ಇದೊಂದ್ ಕವಿತೆನಾ? ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಹಾಡಾ? ನನ್ನ ತಾರೆಯೇ ಹೇಳು ಎಲ್ಲಿರುವೆ, ನನ್ನ ಮನದಲ್ಲಿ ನೀನೆ ತುಂಬಿರುವೆ. ನಾನು ನಿನ್ನ ಕಂಡ ಕ್ಷಣದಲ್ಲೇ ಕರಗಿ ಹೋದೆನೆ, ನಿನ್ನ ನೋಡು ಆಸೆ ಹೆಚ್ಚುತ್ತಾ ಓಡಿ ಬಂದೇನೆ. ನಿಲ್ಸು, ಸಾಕು. ಕಿವಿಯಿಂದ ರಕ್ತ ಬರ್ತಿದೆ. ಆದ್ಯಾ, ಏನೇ ಮಾಡಿದ್ರು ಕೂಡ ನಿನ್ ಕಣ್ಣಲ್ಲಿ ಕೋಪ ಕಡಿಮೆ ಆಗಿ ತುಟಿ ಮೇಲೆ ಒಂದು ನಗು ಬರ್ತಾ ಇಲ್ವಲ್ಲ, ಯಾಕೆ? ಅದ್ ಹೇಗ್ ಬಂದ್ಬಿಡುತ್ತೆ ಸೀನು? ಎಷ್ಟ್ ನೋವು ಕೊಟ್ಟಿದ್ಯಾ ನನಗೆ. ಹೋಗ್ಲಿ ಬಿಡು ಆದ್ಯಾ, ಅವನ್ನೆಲ್ಲ ಮರ್ತು ಹೋಗಿ ಈ ಹೊಸ ಸೀನುನ ನಿನ್ ಮನ್ಸಲ್ಲಿ ಇಟ್ಕೋ. ನನ್ನನ್ನ ಹೊಸದಾಗ್ ನೋಡು, ಹೊಸದಾಗ್ ನನ್ನ ಹತ್ರ ಮಾತಾಡು. ಅಷ್ಟಕ್ಕೂ ನಾನು ಹಳೆ ಸೀನು ಅಲ್ವೇ ಅಲ್ಲ, ಹೊಸ ಸೀನು ನಿನ್ ಜೀವನದಲ್ಲಿ ಬಂದಿದ್ದಾನೆ ಅನ್ಕೋ. ಆದ್ಯಾ, ನನಗ್ ತುಂಬಾ ಬೇಜಾರಾಗ್ತಿದೆ ಆದ್ಯಾ, ಪ್ಲೀಸ್ ನನ್ನ ಹತ್ರ ಮಾತಾಡ ಆದ್ಯಾ. ಇವನ್ ಕಳ್ಸಿದ ವ್ಯಕ್ತಿ ನನಗ್ ಕಾಣಿಸ್ಕೊಂಡ. ಅವನನ್ನ ಓಡಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ಗೊತ್ತಾಯ್ತು ಅವನನ್ನ ಕಳ್ಸಿದ್ದು ಇವನೇ ಅಂತ. ಆ ವಿಷಯನ ಬಾಯಿಂದ ಅವನೇ ಹೇಳ್ದ. ಇವನನ್ನ ತೋರಿಸಿ ಅಲ್ಲೇ ಇವನ್ ವಿಷಯ ನೋಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ದೇವಸ್ಥಾನದಲ್ಲಿ ಮರ್ಯಾದೆ ತೆಗಿಯೋದು ಯಾಕೆ ಅಂತ ಸುಮ್ನಾದೆ ನಾನು. ಬಿಡೋ ಶೌರ್ಯ, ಅವನು ನೀನು ಭಯ ಪಟ್ಕೊಂಡು ಹಾಗೆ ಹೇಳಿರ್ತಾನೆ. ಇವನ್ ಅಂತವನಲ್ಲ ಕಣೋ. ಅಲ್ಲ ಅಂತ ನೀನ್ ಅನ್ಕೋತೀಯ? ಆ ಮಾತನ್ನ ಇವನಿಗೆ ಹೇಳಕ್ ಹೇಳು. ನನಗೆ ಹೊಡೆಯೋ ಕ್ರೌಡಿಗಳನ್ನ ಕಳ್ಸಿ ನೀನೇ ಅಲ್ವಾ? ಹೇಳೋ ಹೇಳೋ. ಹೌದು ಕಣೋ, ನಾನೇ ಕಳ್ಸಿದ್ದು. ಏನು ನೀನ್ ಹೇಳ್ತಿರೋದು?
ಜನಗಳನ್ನ ಬಿಟ್ಟು ಅವನ ಹೊಡ್ಸೋ ಅಂತ ಅವಶ್ಯಕತೆ ಏನಿದೆ? ಅಮ್ಮ, ಇವನು ಒಳ್ಳೆಯವನು ಅಂತ ನೀವು ಭ್ರಮೆಲಿದ್ದೀರಾ ಅಷ್ಟೇ. ಇವನ್ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ನಿನಗೇನೋ ಗೊತ್ತು? ಏನ್ ಗೊತ್ತು? ಗೊತ್ತು, ಎಲ್ಲ ಗೊತ್ತು. ಏನ್ ಗೊತ್ತಾ ಅವನ ಬಗ್ಗೆ ನಿನ್ಗೆ? ನಿಮಗೆ ಇವನು ಅಮಾಯಕನ್ ತರ ಕಾಣಿಸ್ತಾ ಇದ್ದಾನಷ್ಟೇ. ಇವನು ಯಾವ ಕೆಲಸ ಮಾಡಿದಾನೆ ಗೊತ್ತಾ ನಿಮ್ಗೆ? ನನ್ ಸೊಸೆ ಅಂತ ಇರ್ತಿರಲ್ಲ, ಆ ಹುಡುಗಿನ, ಅಂದ್ರೆ ನನ್ನ ಮದುವೆ ಆಗೋ ಹುಡುಗಿನ ಇವನ್ ಬುಟ್ಟಿಗೆ ಹಾಕೋಬೇಕು ಅಂತ ಇದ್ದಾನೆ. ನಮ್ಮೇಲ್ ಕೋಪ ಇದ್ರೆ ನಮ್ ಜೊತೆ ಮಾತಾಡ್ಬೇಕು, ನಮ್ ಜೊತೆ ಜಗಳ ಮಾಡ್ಬೇಕು. ಅದನ್ ಬಿಟ್ಟು ನನಗ್ ಹೆಂಡತಿ ಆಗೋಳ್ನ ಇವನ್ ಬುಟ್ಟಿಗೆ ಹಾಕೊಳಕ್ ನೋಡಿದ್ರೆ? ಏನೋ ನೀನ್ ಹೇಳ್ತಿರೋದು? ಹೌದಮ್ಮ, ಇವನ್ ಏನ್ ಹೇಳಿದನೋ ಏನ್ ಮೋಡಿ ಮಾಡಿದನೋ ನನಗ್ ಗೊತ್ತಿಲ್ಲ. ನನ್ ಜೊತೆ ಮದುವೆ ಫಿಕ್ಸ್ ಆದ್ಮೇಲೂ ಕೂಡ ಅವಳು ಇವನನ್ನ ಪ್ರೀತಿಸ್ತಿದ್ದೀನಿ ಅಂತ ಇವನ್ ಹಿಂದೆನೆ ತಿರುಗ್ತಾ ಇದ್ದಾಳೆ. ನನ್ ಹೆಂಡತಿ ಆಗ್ತಿರೋ ಹುಡುಗಿ ಇವನ್ ಹಿಂದೆ ತಿರುಗ್ತಾ ಇದ್ರೆ, ಇವನು ಅದಕ್ಕೆ ಆಸೆ ಪಡ್ತಾ ಇದ್ರೆ ಹೇಳಿ ಹಾಗೆ ನೋಡ್ತಾ ಸುಮ್ನೆ ಕೂತ್ಕೋಬೇಕಾ ನಾನು? ಏಯ್, ಏನೋ ಮಾತಾಡ್ತಿದ್ಯಾ? ನಿನಗೆ ಹೆಂಡತಿ ಆಗ್ತಿರೋಳು ಅಂದ್ರೇನು, ನನ್ನ ಹಿಂದೆ ತಿರ್ಗೋದು ಅಂದ್ರೇನು? ನಾಟಕ ಆಡ್ತಿದ್ಯಾ? ನನಗೆಲ್ಲ ಗೊತ್ತಿದೆ. ಗೊತ್ತಿಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ಲೇ, ಆ ಹುಡುಗಿ ನನ್ನ ಹಿಂದೆ ಸುತ್ತೋದು ಅಂದ್ರೇನು? ನನ್ನ ಪ್ರೀತಿಸೋದು ಅಂದ್ರೇನು? ಆ ಹುಡುಗಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ ಕಣೋ. ಆದ್ರೂ ನಿನಗೆ ಹೆಂಡತಿ ಆಗೋಳು ಅಂತ ಗೊತ್ತಾದ್ರೂ ಟ್ರ್ಯಾಪ್ ಮಾಡೋ ಅಷ್ಟು ಕೆಟ್ಟವನು ಅಂದ್ಕೋತೀಯಾ?